ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಚುನಾವಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಮಂಗಳವಾರ ಮತ ಪ್ರಚಾರಕ್ಕೆ ಕೊನೆಯ ದಿನ. ಗುರುವಾರದಂದು ನಡೆಯಲಿದೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ. 10 ವರ್ಷಗಳ ಎಲ್ಡಿಎಫ್ ಆಡಳಿತವು ಕೇರಳವನ್ನು ಆರ್ಥಿಕ ದಿವಾಳಿಯತ್ತ ಕೊಂಡೊಯ್ದಿದೆ. ರಾಜ್ಯವು ನಿರುದ್ಯೋಗ ಹಾಗೂ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿರ್ಪಳ್ಳದ ಸಮಾವೇಶದಲ್ಲಿ ಆಕ್ರೋಶ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಅವರಿಂದ ತೆರೆದ ವಾಹನದಲ್ಲಿ ಮತ ಪ್ರಚಾರ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಎಪಿ ಅಬ್ದುಲ್ಲಾ ಕುಟ್ಟಿ ಅವರ ಉಪಸ್ಥಿತಿಯಲ್ಲಿ. ತ್ರಿಗರಿಪುರದಲ್ಲಿ ಎನ್ಡಿಎ ಅಭ್ಯರ್ಥಿ ರವಿ ಕುಳಂಗರ ಅವರ ಚುನಾವಣಾ ಪ್ರಚಾರ ಫಲಕಗಳನ್ನು ವ್ಯಾಪಕವಾಗಿ ಧ್ವಂಸಗೊಳಿಸಲಾಗಿದೆ ಎಂದು ದೂರು. ಇದರ ಹಿಂದೆ ಸಿಪಿಎಂ ಕೈವಾಡವಿದೆ ಎಂದು ಅಭ್ಯರ್ಥಿ ರವಿ ಕುಳಂಗರ ಆರೋಪ. ಮತದಾನದ ಜಾಗೃತಿ ಕಾರ್ಯಕ್ರಮಗಳೊಂದಿಗೆ ಪುಟ್ಟ ಬಾಲಕಿ ಸನ್ನಿಧಿ. ತನ್ನ ಮಾತಿನ ಚತುರತೆಯ ಮೂಲಕ ಮತದಾರರ ಮನಗೆದ್ದ ಪುಟಾಣಿ. ವಾರ್ತೆಗಳು ವಿವರವಾಗಿ. ಚುನಾವಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಮಂಗಳವಾರ ಮತ ಪ್ರಚಾರಕ್ಕೆ ಕೊನೆಯ ದಿನವಾಗಿದೆ. ಪ್ರಚಾರವು ಕೊನೆಯ ಹಂತವನ್ನು ತಲುಪುತ್ತಿದ್ದಂತೆ ಪ್ರತಿಯೊಂದು ಪಕ್ಷವು ಸಂಪೂರ್ಣ ಗೆಲುವಿನ ನಿರೀಕ್ಷೆಯಲ್ಲಿದೆ. ಬುಧವಾರ ಮೌನ ಪ್ರಚಾರದ ದಿನವಾಗಿದ್ದು, ಗುರುವಾರ ಕೇರಳದಲ್ಲಿ ಬಹು ನಿರೀಕ್ಷಿತ ಚುನಾವಣೆ ನಡೆಯಲಿದೆ. 1 ತಿಂಗಳಿನಿಂದ ನಡೆದ ತೀವ್ರ ಚುನಾವಣಾ ಪ್ರಚಾರ ಅಂತಿಮ ಹಂತಕ್ಕೆ ತಲುಪಿದೆ. ಬಿರು ಬೇಸಿಗೆಯಲ್ಲೂ ದಣಿವರಿಯದೆ ರಂಗಗಳು ತೀವ್ರ ಚುನಾವಣಾ ಪ್ರಚಾರದಲ್ಲಿ ತೊಡಗಿವೆ. ರಾಜ್ಯದಲ್ಲಿ ಮತದಾನಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಪ್ರಚಾರವು ಮಂಗಳವಾರ ಮುಕ್ತಾಯಗೊಳ್ಳಲಿದೆ. ಅಭ್ಯರ್ಥಿಗಳು ಹಾಗೂ ಪಕ್ಷಗಳು ಸಂಗೀತ ವಾದ್ಯಗಳ ಪಕ್ಕವಾದ್ಯದೊಂದಿಗೆ ಕಸರತ್ತನ್ನು ವರ್ಣರಂಜಿತಗೊಳಿಸಲು ಸಿದ್ಧತೆ ನಡೆಸುತ್ತಿವೆ. ಪ್ರತಿ ಕ್ಷೇತ್ರದ ವಿವಿಧ ಕೇಂದ್ರಗಳಲ್ಲಿ ಅಂತಿಮ ಪ್ರಚಾರದ ಕಸರತ್ತಿಗೆ ಸಿದ್ಧತೆಗಳು ಆರಂಭವಾಗಿವೆ. ಈ ಬಾರಿ ಕಾಸರಗೋಡು ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಠಿಣ ಸ್ಪರ್ಧೆಗೆ ವೇದಿಕೆ ಸಜ್ಜಾಗಿದೆ. 3 ಪ್ರಮುಖ ಪಕ್ಷಗಳು ದೊಡ್ಡ ಪ್ರಗತಿ ಸಾಧಿಸುವಲ್ಲಿ ನಿರೀಕ್ಷೆಯಲ್ಲಿದೆ. ಪ್ರಚಾರದಲ್ಲಿ ಕಂಡುಬರುವ ಅದೇ ಉತ್ಸಾಹ ಹಾಗೂ ಸಂಭ್ರಮದೊಂದಿಗೆ ಪಕ್ಷಗಳು ಅಂತಿಮ ಪ್ರಚಾರದ ಕಸರತ್ತಿಗೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಹಾಗೂ ಹೆಚ್ಚಿನ ಮತಗಳನ್ನು ಪಡೆಯಲು ಒಂದು ಅವಕಾಶವಾಗಿ ಬಳಸಿಕೊಳ್ಳಲು ಸಿದ್ಧಗೊಂಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. 10 ವರ್ಷಗಳ ಎಲ್ಡಿಎಫ್ ಆಡಳಿತವು ಕೇರಳವನ್ನು ಆರ್ಥಿಕ ದಿವಾಳಿಯತ್ತ ಕೊಂಡೊಯ್ದಿದೆ. ರಾಜ್ಯವು ನಿರುದ್ಯೋಗ ಹಾಗೂ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದೆ ಎಂದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಮಂಜೇಶ್ವರ ಸಮೀಪದ ವರ್ಕಾಡಿ ಮಾಜಿರ್ಪಳ್ಳದಲ್ಲಿ ಯುಡಿಎಫ್ ಅಭ್ಯರ್ಥಿ ಎಕೆಎಂ ಅಶ್ರಫ್ ಪರವಾಗಿ ಆಯೋಜಿಸಲಾಗಿದ್ದ ಬೃಹತ್ ಚುನಾವಣಾ ಪ್ರಚಾರ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದಿನ ಕಾಂಗ್ರೆಸ್ ಆಡಳಿತ ಹಾಗೂ ಪ್ರಸ್ತುತ ಎಲ್ಡಿಎಫ್ ಸರ್ಕಾರದ ನಡುವಿನ ವ್ಯತ್ಯಾಸವನ್ನು ಅಂಕಿಅಂಶಗಳ ಸಹಿತ ವಿವರಿಸಿದ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇರಳ ಇಂದು ಸಾಲದ ಸುಳಿಯಲ್ಲಿ ಸಿಲುಕಿದೆ. ಭ್ರಷ್ಟಾಚಾರ ಮತ್ತು ತಪ್ಪು ನಿರ್ಧಾರಗಳಿಂದಾಗಿ ಸಾಮಾನ್ಯ ಜನರ ಬದುಕು ದುಸ್ತರವಾಗಿದೆ ಎಂದು ಹೇಳಿದರು. ಉದಾಹರಣೆಯನ್ನು ನಿಮಗೆ ಹೇಳಬೇಕು ಅಂತಂದ್ರೆ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಪ್ರಧಾನಮಂತ್ರಿ ಆದಿಯಾಗಿ ಬಿಜೆಪಿಯವರು ಇದನ್ನು ವಿರೋಧ ಮಾಡಿದರು. ಬಿಜೆಪಿಯವರು ವಿರೋಧ ಮಾಡಿದ್ರು. ಪ್ರಧಾನಮಂತ್ರಿಯವರೇ ರಾಜಸ್ಥಾನದಲ್ಲಿ ಹೇಳಿದ್ರು, ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ಕರ್ನಾಟಕ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದಂಥವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು. ಆಮೇಲೆ ಬಿಜೆಪಿಯವರೆಲ್ಲ ಶುರು ಮಾಡ್ಕೊಂಡ್ಬಿಟ್ರು. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗ್ತವೆ. ಆಮೇಲೆ 1 ವರ್ಷ ಮಾತ್ರ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು, 1 ವರ್ಷದ ನಂತರ ಮಾಡಕ್ಕಾಗಲ್ಲ.
ಕಾರಣ ಯಾಕಪ್ಪ ಅಂತಂದ್ರೆ ದುಡ್ಡು ಒದಗಿಸಲಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಕಳೆದ 3 ವರ್ಷಗಳಿಂದ ಜಾರಿ ಮಾಡಿದ್ದೇವೆ. ಕೇರಳದಲ್ಲಿ ಬಿಜೆಪಿಗೆ ಭವಿಷ್ಯವಿಲ್ಲ ಎಂದು ಭವಿಷ್ಯ ನುಡಿದ ಅವರು, ಬಿಜೆಪಿ ಕೇವಲ ಶ್ರೀಮಂತರು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿದೆ. ರೈತರು, ದಲಿತರು, ಹಿಂದುಳಿದವರು ಮತ್ತು ಮಹಿಳೆಯರ ಹಿತಾಸಕ್ತಿಯನ್ನು ಬಿಜೆಪಿ ಬಲಿಕೊಟ್ಟಿದೆ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಮೋದಿ ಅವರು ಟೀಕಿಸಿದ್ದರು. ಆದರೆ ಇಂದು ನಾವು ಯಶಸ್ವಿಯಾಗಿ ಜಾರಿಗೆ ತಂದಿದ್ದೇವೆ. ಕರ್ನಾಟಕದ ಗ್ಯಾರಂಟಿ ಮಾದರಿ ಕೇರಳಕ್ಕೂ ಅನ್ವಯ. ಕರ್ನಾಟಕ ಸರ್ಕಾರದ ಸಾಧನೆಗಳನ್ನು ಮುನ್ನೆಲೆಗೆ ತಂದ ಮುಖ್ಯಮಂತ್ರಿಗಳು ಕೆಲವು ಅಂಶಗಳನ್ನು ಉಲ್ಲೇಖಿಸಿದರು. 3.5 ಕೋಟಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯ. 1.26 ಕೋಟಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮೆ. 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಿ ಬಡವರ ಆರ್ಥಿಕ ಹೊರೆ ಕಡಿಮೆ ಮಾಡಲಾಗಿದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ತತ್ವದಡಿ ತಳ ಸಮುದಾಯಕ್ಕೆ ನೀಡುವ ಹಣ ಮಾರುಕಟ್ಟೆಗೆ ಮರಳಿ ಬಂದು ಆರ್ಥಿಕತೆ ಬಲಗೊಳ್ಳುತ್ತಿದೆ. ಬಿಜೆಪಿಗೆ ಜನಪರ ಯೋಜನೆಗಳನ್ನು ರೂಪಿಸಲು ಬರುವುದಿಲ್ಲ. ಕರ್ನಾಟಕದ ಯೋಜನೆಗಳನ್ನು ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಕಲು ಮಾಡುತ್ತಿದೆ ಎಂದು ಅವರು ಲೇವಡಿ ಮಾಡಿದರು. ಕಾಂಗ್ರೆಸ್ ಹಾಗೂ ಯುಡಿಎಫ್ ಬಡವರ ಪರವಾಗಿರುವ ಪಕ್ಷಗಳು. ಕೇರಳದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ನುಡಿದಂತೆ ನಡೆಯುವ ಆಡಳಿತಕ್ಕಾಗಿ ಅಶ್ರಫ್ ಅವರಿಗೆ ಮತ ನೀಡುವಂತೆ ಮನವಿ ಮಾಡಿದರು. ವೇದಿಕೆಯಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್, ಅಭ್ಯರ್ಥಿ ಎಕೆಎಂ ಅಶ್ರಫ್, ಕರ್ನಾಟಕದ ಸಚಿವ ಬೋಸರಾಜ್, ಮುಖಂಡರಾದ ವಿನಯ್ ಕುಮಾರ್ ಸೊರಕೆ, ರಮನಾಥ ರೈ, ಅಶೋಕ್ ಕುಮಾರ್ ರೈ, ಬಾಲಕೃಷ್ಣ ಪೆರಿಯ, ಹರ್ಷದ್ ವರ್ಕಾಡಿ ಮುಂತಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚುನಾವಣಾ ಪ್ರಚಾರದ ಭಾಗವಾಗಿ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಅವರು ಕಾಸರಗೋಡು ನಗರದಲ್ಲಿ ಮತ ಪ್ರಚಾರ ನಡೆಸಿದರು. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಎಪಿ ಅಬ್ದುಲ್ಲಾ ಕೊಟ್ಟಿ ಅವರೊಂದಿಗೆ ತೆರೆದ ವಾಹನದಲ್ಲಿ ಪ್ರಚಾರ ಕೈಗೊಂಡರು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದಿಂದ ಚುನಾವಣಾ ಪ್ರಚಾರವು ಆರಂಭಗೊಂಡಿತು. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಎಪಿ ಅಬ್ದುಲ್ಲಾ ಕೊಟ್ಟಿ ಅವರೊಂದಿಗೆ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ತೆರೆದ ವಾಹನದಲ್ಲಿ ನಗರ ಚುನಾವಣಾ ಪ್ರಚಾರ ಕೈಗೊಂಡರು. ನನಗೆ ನಿಜವಾಗ್ಲೂ ಎಷ್ಟು ಬೇಸರ ಆಯಿತು ಅಂತ ಹೇಳಿದ್ರೆ, ಈಗಿನ ಆಧುನಿಕ ಯುಗದಲ್ಲೂ ಕೂಡ ನೀರಿಗೋಸ್ಕರ ಕಷ್ಟಪಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ನನಗೆ ಕಾಣದ ಕಣ್ಣಲ್ಲಿ ಕಾಣ್ತಾ ಇರುವಂಥದ್ದು. ಯಾಕೆ ಈ 5 ವರ್ಷ ಏನು ಮಾಡಿದ್ರು, ಅದೇ ರೀತಿ ಒಂದು ಮಕ್ಕಳಿದೆ, ಒಂದು 5-6 ಮಕ್ಕಳಿದೆ, ಮಕ್ಕಳನ್ನ ಕೇಳಿದೆ ನಾನು, ಸ್ಕೂಲ್ ಇಲ್ವಾ ಅಂತ ಹೇಳಿ. ವಾಹನ ಪ್ರಚಾರ ರ್ಯಾಲಿಯನ್ನು ಉದ್ಘಾಟಿಸಿದ ಅಬ್ದುಲ್ಲಾ ಕೊಟ್ಟಿ, ಪ್ರಗತಿ ಹಾಗೂ ಮಹಿಳಾ ಸಮಾನತೆಯ ಬಗ್ಗೆ ಮಾತನಾಡುವ ಎಡ ಹಾಗೂ ಬಲರಂಗಗಳು ಇಲ್ಲಿಯವರೆಗೆ ಕಾಸರಗೋಡು ಜಿಲ್ಲೆಯಿಂದ ಒಬ್ಬ ಮಹಿಳಾ ಪ್ರತಿನಿಧಿಯನ್ನು ವಿಧಾನಸಭೆಗೆ ಕಳುಹಿಸಿಲ್ಲ ಎಂದು ಹೇಳಿದರು. ಚುನಾವಣಾ ಫಲಿತಾಂಶ ಬಂದಾಗ ಅಶ್ವಿನಿ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಮಹಿಳಾ ಶಾಸಕಿಯಾಗಲಿದ್ದಾರೆ ಎಂದು ಹೇಳಿದರು. ಕಾಸರಗೋಡಿನಲ್ಲಿ ಆಯುರ್ವೇದ ಏಮ್ಸ್ ಅಥವಾ ಅಲೋಪತಿ ಏಮ್ಸ್ ಸ್ಥಾಪಿಸಲು ಪ್ರಯತ್ನಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಯು ಸಾರಿಗೆ ಸೌಲಭ್ಯಗಳನ್ನು ಸುಧಾರಿಸಿದೆ, ಸಮಯವನ್ನು ಉಳಿಸಿದೆ, ಮಾತ್ರವಲ್ಲದೆ ಜೀವಗಳನ್ನು ಉಳಿಸಲು ಸಹಾಯ ಮಾಡಿದೆ ಎಂದು ಅಬ್ದುಲ್ಲಾ ಕೊಟ್ಟಿ ಹೇಳಿದರು. കാസർഗോഡല്ലാതെ മറ്റൊന്നുമില്ല. അതുകൊണ്ട് അശ്വനെ ജയിപ്പിച്ചാൽ, സുരേന്ദ്രൻ ജയിപ്പിച്ചാൽ ഇവിടെ വികസനം. അതുകൊണ്ട് ഈ നാട്ടിലെ മതേതരവാദികൾ ചിന്തിച്ചു വോട്ട് ചെയ്യണം എന്ന് മാത്രം അഭ്യർത്ഥിച്ചുകൊണ്ട് ഈ തെരഞ്ഞെടുപ്പിൽ അശ്വനെ MLA ആക്കാൻ നിങ്ങൾ വരും ദിവസങ്ങളിൽ ആത്മാർത്ഥമായി പ്രവർത്തിക്കണമെന്ന് മാത്രം അഭ്യർത്ഥിച്ചുകൊണ്ട് അല്പം നീണ്ടുപോയ പ്രശ്നം അവസാനിപ്പിക്കുന്നു. നന്ദി, നമസ്കാരം, ജയ്. ಕಾಸರಗೋಡು ಮಂಡಲ ಅಧ್ಯಕ್ಷ ಗುರುಪ್ರಸಾದ್ ಪ್ರಭು ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಸಮಿತಿ ಸದಸ್ಯೆ ಸವಿತಾ ಟೀಚರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಸುನಿಲ್, ಜಿಲ್ಲಾ ಕಾರ್ಯದರ್ಶಿ ಪುಷ್ಪ ಗೋಪಾಲನ್, OBC ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಮುರಳಿಕುಮಾರ್ TD, ಅಶ್ರಫ್ ಹಾಗೂ ರಜನಿ ದೇವಿ ಮುಂತಾದವರು ಮಾತನಾಡಿದರು. ಕಾಸರಗೋಡು ಹೊಸ ಬಸ್ ನಿಲ್ದಾಣದಿಂದ ಆರಂಭವಾದ ವಾಹನ ಯಾತ್ರೆಯು BC ರೋಡ್, ಅಣಂಗೂರು ರೈಲ್ವೆ ನಿಲ್ದಾಣ, ಕೊಲ್ಲಂಗಾನ, ಮದೂರು, ಚೌಕಿ, ಪೆರಿಯಡ್ಕ, ಪೆರ್ನಡಡ್ಕ ಸಂಚರಿಸಿ ಉಳ್ಯತಡ್ಕದಲ್ಲಿ ಸಮಾರೋಪಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರದಲ್ಲಿ ಎನ್ಡಿಎ ಅಭ್ಯರ್ಥಿ ರವಿ ಕುಳಂಗರ ಅವರ ಚುನಾವಣಾ ಪ್ರಚಾರ ಫಲಕಗಳನ್ನು ವ್ಯಾಪಕವಾಗಿ ಧ್ವಂಸಗೊಳಿಸಲಾಗಿದೆ ಎಂದು ದೂರು. ಚೆರುವತ್ತೂರು ಹಾಗೂ ಪೆಲಿಕೋಡು ಬೋರ್ಡ್ಗಳನ್ನು ಕಿತ್ತು ಹಾಕಲಾಗಿದ್ದು, ಇದರ ಹಿಂದೆ CPM കൈവാടವಿದೆ ಎಂದು അഭ്യർത്ഥി രവി കുളങ്കര ആരോപിಸಿದರು. നമ്മുടെ പ്രചരണ ആവശ്യം സ്ഥാപിച്ച ഫ്ലക്സ് ബോർഡുകളാണ് ഇതൊക്കെ കീറിക്കളയുകയും അതുപോലെ തന്നെ നമ്മുടെ പോസ്റ്റേഴ്സൊക്കെ നശിപ്പിക്കുകയും കയ്യൂർ, ചീമേനി, പിലിക്കോട്, ചെറുവത്തൂർ, നീലേശ്വരം തുടങ്ങിയ മിക്ക സ്ഥലങ്ങളിലുള്ള എല്ലാ പോസ്റ്റേഴ്സും ഒന്നുകിൽ എടുത്തുകൊണ്ട് പോവുക, അല്ലെങ്കിൽ കീറുക, വികൃതമാക്കുക, പോസ്റ്റേഴ്സൊക്കെ നശിപ്പിക്കുക, അങ്ങനെ വ്യാപകമായിട്ടുള്ള
നശീകരണമാണ് എതിർപക്ഷത്തുള്ളവർ ചെയ്തുകൊണ്ടിരിക്കുന്നത്. ഇതൊരു കാരണവശാലും ജനാധിപത്യ സംവിധാനത്തിൽ ഇത് അനുവദിക്കാൻ പാടില്ല. ജനങ്ങളൊക്കെ ഇത് മനസ്സിലാക്കണം. എൻ്റെ ഈ വളപ്പിലുള്ള, എൻ്റെ സ്വന്തം സ്ഥലത്തുള്ള ഫ്ലക്സ് ബോർഡുകളാണ് ഇതൊക്കെ കീറിക്കൊണ്ടുപോയിരിക്കുന്നത്. ഞാൻ ഇവിടെ തന്നെ ഇതിൻ്റെ എതിർ സ്ഥാനാർത്ഥികളുടെ ബോർഡ് പോലും ഇവിടെ വെക്കാൻ അനുവദിച്ചിട്ടുണ്ട്. അതിനൊന്നും ഒരു പോറലും സംഭവിച്ചിട്ടില്ല. എൻ്റെ ബോർഡുകളും പോസ്റ്ററുകളും ഒക്കെയാണ് വ്യാപകമായി നശിപ്പിക്കുന്നത്. ഇതിനെതിരെ ശക്തമായ പ്രതിഷേധം എല്ലാവരുടെ സൈഡിലും മുഴുവൻ ജനങ്ങളുടെ ഭാഗത്തു നിന്നും ഉണ്ടാവണമെന്ന് ಅಪೇಕ್ಷಿക്കുകയാണ്. ಮತದಾನ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಜನರು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ಚಲಾಯಿಸುವಂತೆ ಪ್ರೇರೇಪಿಸಲು ಚುನಾವಣಾ ಆಯೋಗವು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಈ ಮಧ್ಯೆ ಕರ್ನಾಟಕದ ನಿವಾಸಿಯಾದ 11 ವರ್ಷದ ಸನ್ನಿಧಿ ಎಂಬ ಪುಟ್ಟ ಬಾಲಕಿಯ ಜಾಗೃತಿ ಅಭಿಯಾನವು ಗಮನ ಸೆಳೆಯುತ್ತಿದೆ. ಈ ಪುಟ್ಟ ಬಾಲಕಿ 5 ಭಾಷೆಗಳಲ್ಲಿ ಚುನಾವಣಾ ಜಾಗೃತಿಯನ್ನು ನಡೆಸುತ್ತಿದ್ದಾರೆ. ಅವರೊಂದಿಗೆ ನಮ್ಮ ಪ್ರತಿನಿಧಿ ಜಯಶ್ರೀ ಕೃಷ್ಣ ನಡೆಸಿದ ಸಂದರ್ಶನವನ್ನು ಈಗ ನೋಡೋಣ. ഞാനിന് വന്നത് വോട്ട് ചോദിക്കാനല്ല, എന്നാലേ എന്ന ഉദ്ദേശം എൻ്റെത് പന്നെ എല്ലാവരും തട്ടത് വോട്ട് ചെയ്തേ പെട്ടു. ഇത് നമ്മുടെ ഓർ ആദ്യ കർത്തവ്യ കൂടിയാണ്. നമ്മുടെ ദേശത്തിന് വേണ്ടിയിട്ട് ഓർ നല്ല വ്യക്തിന് തിരഞ്ഞെടുത്തേ പെട്ടു. വോട്ട് ബോധവൽക്കരണ ഉപന്യാസം ഭരണഘടനയുടെ മൗലികാംശങ്ങളിൽ ഓന്ന ഒട്ടവകാശം ഒരു പൂർണ്ണതയുള്ള സിവിൽ സമൂഹത്തെ സൃഷ്ടിക്കുന്നതിൽ അതിന് ഒരു പ്രധാന ഉത്തരവാദിത്തമുണ്ട്. ರಾಷ್ಟ್ರ ನಿರ್ಮಾಣದಲ್ಲಿ ವೋಟಿಂಗ್ വളരെ ഒരു ಪ್ರಥಮಪೆಟ್ಟ ഒരു ಘಟಕಮಲ್. ನಾನಿವತ್ತು ಬಂದದ್ದು ಮತದಾನ ಕೇಳಿಕಲ್ಲ, ಆದರೆ ನನ್ನ ಉದ್ದೇಶ ಏನೆಂದರೆ ತಾವೆಲ್ಲರೂ 18 ವರ್ಷ ತುಂಬಿದವರೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ಮತದಾನ ಮಾಡಿದರೆ ಮಾತ್ರ ನಮ್ಮ ದೇಶವು ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ. ಮತದಾನವು ಸಂವಿಧಾನದ ಹಕ್ಕುಗಳಲ್ಲಿ ಒಂದು. ಇದೇ ಬರುವ ಏಪ್ರಿಲ್ 9ರಂದು ತಾವೆಲ್ಲರೂ 18 ವರ್ಷ ತುಂಬಿದವರೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಧನ್ಯವಾದಗಳು. ಯಾನಿ ಬತ್ತೀನಿ ಓಟು ಕೇನೆರತ್ತು ಆಂಡ ಎನ್ನ ಉದ್ದೇಶದಾದ ಪಂಡ ಪೂಡೆಲ್ಲ ಬುಡಂದೆ ಓಟು ಪಾಡೋಡು ಒಂದು ನಮ್ಮ ಕರ್ತವ್ಯ, ಒಂದು ನಮ್ಮ ಕೈಟುಂಡು. ನಮ್ಮ ದೇಶದ ಎಡ್ಡಿನ ಅಭ್ಯರ್ಥಿನ ಆಯ್ಕೆ ಮಾಡ್ಬೋದು. ಇನ್ನೇ ಬರ್ಪುಣ ಏಪ್ರಿಲ್ 9 17 ವರ್ಷ ತುಂಬಿದಕ್ಕೂ ಪೂಡೆಲ್ಲ ಬುಡಂದೆ ಓಟು ಪಾಡೋಡು ಸೊಲ್ಮೇಲು. हांव आयजा हांगा तुमचे कडेन वोट मागपाक एवढा महाज उद्देश तुमकां सगळ्याक जागृत करके हम सगळे English today I did not came to ask vote, but my intention is who's 18 years completed, they should be must compulsory voting. It is our duty, it is in our hand. Voting is a very important element in construction of our nation. Voting is one of the fundamental rights in our constitution. Voting is the foundation of democracy. ಕರ್ನಾಟಕದ ಬಂಟ್ವಾಳ ಸ್ವದೇಶಿ ಸನ್ನಿಧಿ ಈಗ ನಮ್ಮ ಜೊತೆ ಸೇರಿದ್ದಾರೆ. ಅವರಲ್ಲಿ ಮತದಾನದ ಬಗ್ಗೆ ಕೇಳೋಣ. ಹಲೋ ಸನ್ನಿಧಿ. ನಮಸ್ತೆ. ನೀವು ಹೇಗೆ ಮತದಾನದ ಬಗ್ಗೆ ಪ್ರೇಕ್ಷಕರಿಗೆ ಯಾವ ರೀತಿಯಲ್ಲಿ ಹೇಳ್ತೀರಿ? ಅಂದರೆ ನಾನಿವತ್ತು ಬಂದದ್ದು ಮತದಾನ ಕೇಳಿಕೆಲ್ಲ, ಆದರೆ ನನ್ನ ಉದ್ದೇಶ ತಾವೆಲ್ಲ 18 ವರ್ಷ ತುಂಬಿದವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೈಯಲ್ಲಿದೆ. ನಾವು ಮತದಾನ ಮಾಡಿದರೆ ಮಾತ್ರ ನಮ್ಮ ದೇಶವು ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ. ಮತದಾನವು ಸಂವಿಧಾನದ ಹಕ್ಕುಗಳಲ್ಲಿ ಒಂದು. ಇದೇ ಬರುವ ಏಪ್ರಿಲ್ 9ರಂದು 18 ವರ್ಷ ತುಂಬಿದವರೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಅವರಿಗೆ ಹೇಳ್ತೀವಿ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಜಯಶ್ರೀ ಕೃಷ್ಣ, KCN ನ್ಯೂಸ್. ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಥಮ ವಾರ್ಷಿಕ ಆಚರಣೆಯ ಪ್ರಯುಕ್ತ ಮಧುರು ವಂಶಜರಾದ ಮುಗೇರ ಸಮುದಾಯದಿಂದ ವಿಶಿಷ್ಟ ಸೇವೆ ದೇವಾಲಯದಲ್ಲಿ ನಡೆಯಿತು. ದೇವಾಲಯದಲ್ಲಿ ರುದ್ರಾಭಿಷೇಕ, ಉದಯಸ್ತಮಾನ ಸೇವೆ ಸಹಿತ ಪರಿವಾರ ದೇವತೆಗಳಿಗೆ ವಿಶಿಷ್ಟ ಸೇವೆ, ಬಲಿವಾಡು ಸಮರ್ಪಿಸಿ ಒಂದು ಹೊತ್ತಿನ ಅನ್ನ ಸಂತರ್ಪಣೆಗೆ ದೇಣಿಗೆ ನೀಡಲಾಯಿತು. ಮಧೂರು ಶ್ರೀ ಮದನಂತೀಶ್ವರ ಸಿದ್ಧಿವಿನಾಯಕ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಥಮ ವಾರ್ಷಿಕ ಆಚರಣೆಯ ಪ್ರಯುಕ್ತ ಶ್ರೀ ಮದನಂತೀಶ್ವರ ನುಲಿದ ಮಧುರು ವಂಶಜರಾದ ಮುಗೇರ ಸಮುದಾಯದವರಿಂದ ವಿಶಿಷ್ಟ ಸೇವೆ ನಡೆಸಲಾಯಿತು. ಕ್ಷೇತ್ರದಲ್ಲಿ ರುದ್ರಾಭಿಷೇಕ, ಉದಯಸ್ತಮಾನ ಸೇವೆ ಸಹಿತ ಪರಿವಾರ ದೇವತೆಗಳಿಗೆ ವಿಶೇಷ ಸೇವೆ, ಬಲಿವಾಡು ಸಮರ್ಪಿಸಿ ಒಂದು ಹೊತ್ತಿನ ಅನ್ನ ಸಂತರ್ಪಣೆಗೆ ದೇಣಿಗೆ ನೀಡಲಾಯಿತು.
ಮುಗೇರ್ ಸರ್ವಿಸ್ ಸೊಸೈಟಿಯ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ವಿ ಲಕ್ಷ್ಮಣ ಪಿರಿಯಡ್ಕ, ಕಾರ್ಯದರ್ಶಿ ಕೆ ಸ್ವಾಮಿಕೃಪಾ, ಜಿಲ್ಲಾಧ್ಯಕ್ಷ ಚಂದ್ರ ಸಿಬಿ ಅಡೂರು, ಕಾರ್ಯದರ್ಶಿ ರಮೇಶ್ ಬನ್ನೂರು, ಪದಾಧಿಕಾರಿಗಳಾದ ಡಾಕ್ಟರ್ ಮಾಧವ ಮಾಸ್ಟರ್, ಗಣೇಶ್ ಕೆ ಪಾಡಿ, ಶಿವರಾಮ ಪಾಡಿ, ಸದಾನಂದ ಕೊಂಟಾರು, ಬಾಬು ನೆಲ್ಲಿಕಟ್ಟೆ, ರಾಘವನ್ ಉದುಮ, ಸುರೇಶ್ ಅಜಕೋಡು, ಜಯಂತ ಬಿಎಂ ಹೊಸಂಗಡಿ, ಅನಸೂಯ ಪಿರಿಯಡ್ಕ, ಲೀಲಾವತಿ ಅಡೂರು, ಸಂಧ್ಯಕುಮಾರಿ, ಭುವನೇಶ್ವರಿ ಅಡೂರು, ಶೋಭಾ ಹೊಸಂಗಡಿ, ಚಿತ್ರ ಅಡೂರು, ಮಾಧವ ಕನ್ಯಾಲ, ಬಾಲಕೃಷ್ಣ ಬೆಳ್ಳೂರು, ಕೃಷ್ಣ ಅಡೂರು ಮೊದಲಾದವರು ನೇತೃತ್ವ ನೀಡಿದರು. ಕಳೆದ ವರ್ಷ ಮದೂರು ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಸಮಸ್ತ ಮುಗೇರ ಸಮುದಾಯದ ವತಿಯಿಂದ 1,11,111 ರೂಪಾಯಿಯ ನಿಧಿ ಸಮರ್ಪಣೆ ಕ್ಷೇತ್ರಕ್ಕೆ ಸಲ್ಲಿಸಲಾಯಿತು. ಅದೇ ರೀತಿ ಬೃಹತ್ ಹೊರೆ ಕಾಣಿಕೆಯ ಮೂಲಕ ಅಗತ್ಯ ವಸ್ತುಗಳನ್ನು ಅನ್ನಸಂತರ್ಪಣೆಗೆ ನೀಡಲಾಯಿತು. ಇದರ ಸವಿನೆನಪಿಗಾಗಿ ಈ ವರ್ಷ ಕೂಡ ಕ್ಷೇತ್ರಕ್ಕೆ ವಿವಿಧ ಸೇವೆಗಳನ್ನು ಸಮಾಜದ ವತಿಯಿಂದ ನಡೆಸಲಾಯಿತು. ಮನ್ಪುಣಿಂಜನ ಪ್ರತಿಯೊಂದು ಕಾರ್ಯಗಳ ಉತ್ತರೋತ್ತರ ಶ್ರೇಯಸ್ಸನ್ನ ಅಂಚೆ ನಿರ್ವಿಘ್ನತೆಲ್ಲ ಅನುಗ್ರಹ ಮಾಡ್ತದೆ, ಯಶಸ್ಸಿನ ಕೀರ್ತಿನ ಅನುಗ್ರಹ ಮಾಡ್ತದೆ. ಒಗ್ಗಟ್ಟಾತ ಒಂದೇ ಒಂದು ಬುದ್ಧಿಟ್ಟು ಸದಾಕಾಲ ಬಾಳೆ ಬದುಕಿದಂಚಿನ ಭಾಗ್ಯ ದೇವರ ಅನುಗ್ರಹ ಮಾಡ್ಬೋದು. ಅಂಚನ ಆಯುರ ಆರೋಗ್ಯ ಸೌಖ್ಯ ಕೊಡು, ಸುಖ ಸಂಪತ್ತು ಸೌಭಾಗ್ಯಾದಿಗಳನ್ನು ಅನುಗ್ರಹ ಮಾಡ್ತದೆ, ಸದಾಕಾಲ ಕಾಪಾಡಿಕೊಂಡು ಒಂದು ದೇವರ ಮನ್ಪುಣಿಂಜನ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಪ್ರಾರ್ಥನಾಂ ಸಮರ್ಪಯಾಮಿ. ಸರ್ವಂ ಶುಭವಸ್ತು. ಮದೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಕರಿ ವರ್ಷ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಆಯ್ನ ಆ ಸಮಯಡು ಸಮಸ್ತ ಮೊಗೇರ ಜನಾಂಗದವರಿಂದ ಒಂದು ಬೃಹತ್ತಾಗಿ ಹೊರೆಕಾಣಿಕೆ ಮತ್ತು ದೇಣಿಗೆಯಾಗಿ 1,11,111 ಕಳೆದ ವರ್ಷ ನಾವು ಸಮರ್ಪಿಸಿದ್ದೆವು. ಅದರ ನೆನಪಿಗೋಸ್ಕರ ಈ ವರ್ಷ ಸಮಸ್ತ ಮೊಗೇರ ಜನಾಂಗದವರನ್ನು ಸೇರಿಸಿಕೊಂಡು ನಾವು ಒಂದು ಬಲಿವಾಡು ಕೂಟವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಎಲ್ಲ ಕಡೆಯಿಂದಲೂ ಭಾಗವಹಿಸಿ ಜನರು ಬಲಿವಾಡು ಕೊಟ್ಟಿದ್ದಾರೆ. ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಮಹಾಗಣಪತಿ ಹಾಗೂ ಮದನಂತೇಶ್ವರ ದೇವರು ಹಾಗೂ ಪರಿವಾರ ದೇವತೆಗಳು ಎಲ್ಲ ನಮ್ಮ ಜನಾಂಗದ ಸಮಸ್ತರಿಗೂ ಆಯುರಾರೋಗ್ಯ ಸಂಪತ್ತು ಕೊಟ್ಟು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಮುಂದೆ ಕೂಡ ನಾವು ಇದೇ ಥರ ಇದಕ್ಕಿಂತ ಹೆಚ್ಚಾಗಿ ಸೇವೆಗಳನ್ನು ಮಾಡುವುದರಲ್ಲಿ ಎಲ್ಲ ಜನರಿಗೂ ಒಂದೇ ಮನಸ್ಸು ಕೊಟ್ಟು ನಾವೆಲ್ಲ ಐಕ್ಯತೆಯಿಂದ ಬಾಳಲಿಕ್ಕೆ ನಮಗೆ ಶಕ್ತಿ ಕೊಡಬೇಕು, ನಮ್ಮನ್ನು ಒಂದು ಮಾಡಬೇಕು ಅಂತ ನಾವು ಈ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇವತ್ತು ಮಾಡಿದಂತಹ ಸೇವೆಯನ್ನು ದೇವರು ಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ನಮ್ಮ ಸಮಸ್ತ ಮೊಗೇರ ಜನಾಂಗ ಉತ್ತರೋತ್ತರ ಅಭಿವೃದ್ಧಿ ಆಗುವಲ್ಲಿ ದೇವರು ನಮ್ಮನ್ನು ಅನುಗ್ರಹಿಸಿ ಕಾಪಾಡಬೇಕೆಂದು ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಮಕ್ಕಳು ಪ್ರಾಯದ ಹಿರಿಯರಿದ್ದಾರೆ, ಅವರಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಬಾಳುವ ಹಾಗೆಯೂ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಟ್ಟು ಅವರನ್ನು ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆಯೂ ಮಾಡಬೇಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ನಾವು ಈ ಸೇವೆಗಳನ್ನು ಮಾಡಿದ್ದೇವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನೂರಾರು ವಾಹನಗಳು ಹಾಗೂ ದಾರಿಕೋರರು ಸಂಚರಿಸುವ ಅಂಬಿತಾಡಿ ಗೇರುಕಟ್ಟೆ ರಸ್ತೆಯಲ್ಲಿರುವ ತೋಡನ್ನು ಕಸದ ತೊಟ್ಟಿಯಂತೆ ಬಳಸಲಾಗುತ್ತಿದೆ. ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಪ್ರತಿಭಟಿಸಿ ಸ್ಥಳೀಯ ನಾಗರಿಕರು ಮುನ್ನೆಲೆಗೆ ಬಂದಿದ್ದಾರೆ. ನೂರಾರು ವಾಹನಗಳು ಹಾಗೂ ದಾರಿಕೋರರು ಸಂಚರಿಸುವ ಅಂಬಿತಾಡಿ ಗೇರುಕಟ್ಟೆ ರಸ್ತೆಯಲ್ಲಿರುವ ತೋಡನ್ನು ಕಸದ ತೊಟ್ಟಿಯಂತೆ ಬಳಸಲಾಗುತ್ತಿದ್ದು ಸ್ಥಳೀಯ ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ. ಮೊದಲಿಲ್ಲಿ ಮನೆಮಠಗಳ ಕಸವನ್ನು ಮಾತ್ರ ಇಲ್ಲಿ ಹಾಕಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಿನಿಂದ ಸಂಚರಿಸುವವರು ಕೂಡ ನಿರ್ಬಂಧವಿಲ್ಲದೆ ಕಸವನ್ನು ಬಿಸಾಕುತ್ತಿರುವುದು ಕಂಡುಬಂದಿದೆ. ಇದಲ್ಲದೆ ವೈದ್ಯಕೀಯ ತ್ಯಾಜ್ಯವನ್ನು ಕೂಡ ಇಲ್ಲಿ ಎಸೆಯಲಾಗುತ್ತಿರುವುದು ಪರಿಸ್ಥಿತಿಯನ್ನು ಮತ್ತಷ್ಟು ಗಂಭೀರಗೊಳಿಸಿದೆ. ಇನ್ನು 1 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭವಾಗುವುದರಿಂದ ಇಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯಗಳು ಮನೆಯೊಳಗೆ ನುಗ್ಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತ್ಯಾಜ್ಯದಿಂದ ಹೊರಹೊಮ್ಮುವ ಕಲುಷಿತ ನೀರು ಸಮೀಪದಲ್ಲಿರುವ ಸಾರ್ವಜನಿಕ ಬಾವಿಗೆ ಸೇರುವ ಅಪಾಯವೂ ಹೆಚ್ಚಾಗಿದೆ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ತಕ್ಷಣವೇ ಸಮಸ್ಯೆಯನ್ನು ಪರಿಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ವಿಧಾನಸಭಾ ಚುನಾವಣೆಯ ಭಾಗವಾಗಿ ಮತದಾರರನ್ನು ರೋಮಾಂಚನಗೊಳಿಸಲು ಜಿಲ್ಲಾಡಳಿತದಿಂದ ಮಿನಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಸ್ವೀಪ್ ಆಯೋಜಿಸಿದ ಓಟಾಯನಂ 2026 ಜಿಲ್ಲಾ ಮಟ್ಟದ ಅಭಿಯಾನದ ಭಾಗವಾಗಿ ಬೇಡಗದಲ್ಲಿ ಮಿನಿ ಮ್ಯಾರಥಾನ್ ನಡೆಯಿತು. ವಿಧಾನಸಭಾ ಚುನಾವಣೆಗೆ ಮುನ್ನ ಮತದಾರರನ್ನು ರೋಮಾಂಚನಗೊಳಿಸಲು ಜಿಲ್ಲಾಡಳಿತ ಮಿನಿ ಮ್ಯಾರಥಾನ್ ಆಯೋಜಿಸುತ್ತಿದೆ. ಸ್ವೀಪ್ ಆಯೋಜಿಸಿದ್ದ ಓಟಾಯನಂ 2026 ಜಿಲ್ಲಾ ಮಟ್ಟದ ಅಭಿಯಾನದ ಭಾಗವಾಗಿ ಬೇಡಗಂನಲ್ಲಿ ಮಿನಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಬೇಡಗಂ ನಗರದ ಸುತ್ತಮುತ್ತ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೆವಿ ಶ್ರುತಿ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಯುವ ಜನರಲ್ಲಿ ಚುನಾವಣೆಗಳ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿರುವ ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತವು 100% ಮತದಾನದ ಗುರಿಯೊಂದಿಗೆ ಇಂತಹ ವ್ಯಾಪಕ ಪ್ರಚಾರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಪ್ರಜಾಪ್ರಭುತ್ವದ ಉಳಿವಿಗೆ ಪ್ರತಿಯೊಂದು ಮತದ ಮಹತ್ವದ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡುವುದು ಅತ್ಯಗತ್ಯ ಎಂದು ಎಡಿಎಂ ಹೇಳಿದರು. ನಾಗರಿಕರಾಗಿ ನಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವುದು ನಮ್ಮ ಕರ್ತವ್ಯ ಹಾಗೂ ಎಲ್ಲರೂ ಮತಗಟ್ಟೆಗೆ ತಲುಪಬೇಕು ಎಂದು ಅವರು ಹೇಳಿದರು. ಬೇಡಗದಿಂದ ಕುಂಡಂಗುಳಿವರೆಗೆ ನಡೆದ ಮ್ಯಾರಥಾನ್ನಲ್ಲಿ ಪುರುಷ ಹಾಗೂ ಮಹಿಳಾ ವಿಭಾಗಗಳಲ್ಲಿ 100 ಜನರು ಭಾಗವಹಿಸಿದ್ದರು. ವಿಜೇತರು ಕೇವಲ ಅರ್ಧ ಗಂಟೆಯಲ್ಲಿ 5 ಕಿಲೋಮೀಟರ್ ದೂರ ಓಡುವ ಮೂಲಕ ಅಂತಿಮ ಹಂತವನ್ನು ತಲುಪಿದರು. ಪುರುಷರ ವಿಭಾಗದಲ್ಲಿ ಚನ್ನಕೇಶವ ದೇಲಂಪಾಡಿ ಪ್ರಥಮ ಸ್ಥಾನ ಪಡೆದರು. ಮಹೇಶ್ ದೇಲಂಪಾಡಿ ದ್ವಿತೀಯ ಹಾಗೂ ಪ್ರಜೀಶ್ ಕಾರಡುಕ ತೃತೀಯ ಸ್ಥಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಜಯಶ್ರೀ ದೇಲಂಪಾಡಿ ಪ್ರಥಮ ಸ್ಥಾನ ಹಾಗೂ ಧನ್ಯಾ ದೇಲಂಪಾಡಿ ದ್ವಿತೀಯ ಸ್ಥಾನ ಪಡೆದರು. ಸಂಜನಾ ಕರಿಂದಲಂ 3ನೇ ಸ್ಥಾನ ಪಡೆದರು. ವಿಜೇತರಿಗೆ ಕ್ರಮವಾಗಿ 3,000, 2,000 ಹಾಗೂ 1,000 ರೂಪಾಯಿ ನಗದು ಬಹುಮಾನ ನೀಡಲಾಯಿತು. ಕುಂಡಂಗುಳಿ ನಗರದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಹೆಚ್ಚುವರಿ ಎಸ್ಪಿ ದೇವದಾಸ್ ಸಿಎಂ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ಸ್ವೀಪ್ ನೋಡಲ್ ಅಧಿಕಾರಿ ಹಾಗೂ ಕುಟುಂಬಶ್ರೀ ಜಿಲ್ಲಾ ಮಿಷನ್ ಸಂಯೋಜಕ ರತೀಶ್ ಪಿಲಿಕೋಡು ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಹಾಯಕ ಮಿಷನ್ ಸಂಯೋಜಕ ಕೆಎಂ ಕಿಶೋರ್ ಕುಮಾರ್ ಸ್ವಾಗತಿಸಿ ಸಿಕೆ ವಿಜಯನ್ ಧನ್ಯವಾದವಿತ್ತರು. ಸಿಡಿಎಸ್ ಅಧ್ಯಕ್ಷೆ ಗುಲಾಬಿ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಎಸ್ ಮನು, ಕೊರಗ ವಿಶೇಷ ಸಂಯೋಜಕರಾದ ಯದುರಾಜ್, ಪಿ ರಾಜು, ಬ್ಲಾಕ್ ಸಂಯೋಜಕರಾದ ಎಂಜಿಶಾ ಹಾಗೂ ಪಿ ಗೀತು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೈಕ ಶ್ರೀರಾಮ ಭಜನಾ ಮಂದಿರದ 64ನೇ ವಾರ್ಷಿಕೋತ್ಸವವನ್ನು ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಪೈಕ ಶ್ರೀರಾಮ ಭಜನಾ ಮಂದಿರದ 64ನೇ ವಾರ್ಷಿಕೋತ್ಸವವು ಏಪ್ರಿಲ್ 1 ಬುಧವಾರದಂದು ವಿವಿಧ ವೈದಿಕ, ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ಗಣಪತಿ ಹೋಮದೊಂದಿಗೆ ವಾರ್ಷಿಕೋತ್ಸವಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಸಂಜೆ 6 ಗಂಟೆಗೆ ದೀಪ ಪ್ರತಿಷ್ಠೆಯೊಂದಿಗೆ ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಶ್ರೀ ಅಯ್ಯಪ್ಪ ಸೇವಾ ಭಜನಾ ಸಂಘ ಬಾಲಡ್ಕ, ಶ್ರೀ ಶಾರದಾಂಬಾ ಭಜನಾ ಸಂಘ ಅಣಂಗೂರು, ಶ್ರೀ ದುರ್ಗಾ ಮಹಿಳಾ ಭಜನಾ ಸಂಘ ನೆಕ್ರಾದೆ, ಶ್ರೀವನ ದುರ್ಗಾ ವನಶಾಸ್ತ್ರ ಭಜನಾ ಸಂಘ ಮೀನಾಡಿಪಳ್ಳ, ಮಹಾಮಾಯಿ ಭಜನಾ ಸಂಘ ಅಡೂರು, ವಿಘ್ನೇಶ್ವರ ಭಜನಾ ಸಂಘ ಶಾಲೆತಡ್ಕ ಮುಂತಾದ ತಂಡಗಳಿಂದ ಭಜನಾ ಸೇವೆ ನಡೆಯಿತು. ರಾತ್ರಿ ಪೂಮಾಣಿ ಕೆನ್ನಿಮಾನಿ ದೈವಸ್ಥಾನದಿಂದ ಉಲ್ಪೆ ಮೆರವಣಿಗೆ ಮಂದಿರಕ್ಕೆ ಆಗಮಿಸಿತು. ನೂರಾರು ಭಕ್ತರು ಮೆರವಣಿಗೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದರು. ರಾತ್ರಿ 12 ಗಂಟೆಗೆ ಮಹಾಪೂಜೆ, ಪ್ರಸಾದ ವಿತರಣೆಯೊಂದಿಗೆ ವಾರ್ಷಿಕೋತ್ಸವ ಸಮಾಪ್ತಿಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು, ಕಳನಾಡು, ಚಂದ್ರಗಿರಿ, ಕೊಪ್ಪಲು ಶ್ರೀ ಮಹಾಮಾಯಿ ಅಮ್ಮನವರ ದೇವಾಲಯದ 55ನೇ ಪ್ರತಿಷ್ಠಾ ಮಹೋತ್ಸವ, ಹರಿಸೇವೆ, ಧರ್ಮದೈವಗಳ ಕೋಲ ಹಾಗೂ ಸಾಮೂಹಿಕ ಉಚಿತ ಬ್ರಹ್ಮೋಪದೇಶ ವಿಜೃಂಭಣೆಯಿಂದ ನಡೆಯಿತು. ಏಪ್ರಿಲ್ 3ರಿಂದ ಪ್ರಾರಂಭವಾಗಿ ಏಪ್ರಿಲ್ 5ರವರೆಗೆ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಚಂದ್ರಗಿರಿ, ಕೊಪ್ಪಲು ಶ್ರೀ ಮಹಾಮಾಯಿ ಅಮ್ಮನವರ ದೇವಳ 55ನೇ ಪ್ರತಿಷ್ಠಾ ಮಹೋತ್ಸವವು ಶ್ರದ್ಧಾಭಕ್ತಿಯಿಂದ ಜರುಗಿತು. ಏಪ್ರಿಲ್ 3ರಂದು ಪ್ರಾರಂಭವಾದ ಮಹೋತ್ಸವವು ಏಪ್ರಿಲ್ 5ರ ತನಕ 60 ಪದ್ಮನಾಭ ತಂತ್ರಿಗಳ ಉಪಸ್ಥಿತಿ ಹಾಗೂ ಆಜ್ಞಾನುಸಾರ ಕೀಂಗಾಗೋಡು ಪನ್ನಿಪಳ್ಳಿ ಬ್ರಹ್ಮಶ್ರೀ ಶ್ರೀಧರ ಕಾಯರ್ತಾಯರವರ ನೇತೃತ್ವದಲ್ಲಿ ಕಾರ್ಮಿಕತ್ವ ಹಾಗೂ ಚಂದ್ರಗಿರಿ ಅವಿನಾಶ್ ಭಟ್ರವರ ಸಹಭಾಗಿತ್ವದಲ್ಲಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾಪ್ತಿಗೊಂಡಿತು.
ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಚುನಾವಣೆಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ. ಮಂಗಳವಾರ ಮತ ಪ್ರಚಾರಕ್ಕೆ ಕೊನೆಯ ದಿನ. ಗುರುವಾರದಂದು ನಡೆಯಲಿದೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ. 10 ವರ್ಷಗಳ LDF ಆಡಳಿತವು ಕೇರಳವನ್ನು ಆರ್ಥಿಕ ದಿವಾಳಿಯತ್ತ ಕೊಂಡೊಯ್ದಿದೆ. ರಾಜ್ಯವು ನಿರುದ್ಯೋಗ ಹಾಗೂ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿರ್ಪಳ್ಳದ ಸಮಾವೇಶದಲ್ಲಿ ಆಕ್ರೋಶ. ಕಾಸರಗೋಡು ವಿಧಾನಸಭಾ ಕ್ಷೇತ್ರದ NDA ಅಭ್ಯರ್ಥಿ ML ಅಶ್ವಿನಿ ಅವರಿಂದ ತೆರೆದ ವಾಹನದಲ್ಲಿ ಮತ ಪ್ರಚಾರ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ AP ಅಬ್ದುಲ್ಲಾ ಕುಟ್ಟಿ ಅವರ ಉಪಸ್ಥಿತಿಯಲ್ಲಿ. ತ್ರಿಗರಿಪುರದಲ್ಲಿ NDA ಅಭ್ಯರ್ಥಿ ರವಿ ಕುಳಂಗರ ಅವರ ಚುನಾವಣಾ ಪ್ರಚಾರ ಫಲಕಗಳನ್ನು ವ್ಯಾಪಕವಾಗಿ ಧ್ವಂಸಗೊಳಿಸಲಾಗಿದೆ ಎಂದು ದೂರು. ಇದರ ಹಿಂದೆ CPM ಕೈವಾಡವಿದೆ ಎಂದು ಅಭ್ಯರ್ಥಿ ರವಿ ಕುಳಂಗರ ಆರೋಪ. ಮತದಾನದ ಜಾಗೃತಿ ಕಾರ್ಯಕ್ರಮಗಳೊಂದಿಗೆ ಪುಟ್ಟ ಬಾಲಕಿ ಸನ್ನಿಧಿ. ತನ್ನ ಮಾತಿನ ಚತುರತೆಯ ಮೂಲಕ ಮತದಾರರ ಮನಗೆದ್ದ ಪುಟಾಣಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.